ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಾಂಗ್ಲಾದೇಶದ ಪರಿಣಾಮದಿಂದ ಬಾಂಗ್ಲಾದೇಶದ ಹಿಂದೂಗಳ ನಾಯಿ ನರಿಗಳ ಥರ ಬದುಕ್ತಾ ಇರುವಂಥದ್ದು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇದು ಕೂಡಲೇ ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಜೀವಂತ ಸುಡ್ತಾ ಇದ್ದಾರೆ, ಜೀವಂತ ಬೆಂಕಿ ಇಡ್ತಾ ಇದ್ದಾರೆ. ದೀಪು ಚಂದ್ರ ದಾಸ್ ಅನ್ನುವಂಥ ವ್ಯಕ್ತಿನ ಕಂಬಕ್ಕೆ ಕಟ್ಟಿ ಪೆಟ್ರೋಲ್ ಸುಡುತ್ತಾ ಇರುವಂಥದ್ದು ಎಂಥ ಭಯಾನಕ ಇದು. ಈ ರೀತಿಯ ಪುಟಕೋಸಿ ಬಾಂಗ್ಲಾದೇಶರು ನಮ್ಮಿಂದನೇ ಹುಟ್ಟಿದ್ದು, ನಮ್ಮಿಂದನೇ ಬದುಕ್ತಾ ಇರುವಂಥದ್ದು. ಇದಕ್ಕೆ ಸರಿಯಾಗಿ ಉತ್ತರ ಕೊಡಲೇ ಇಲ್ಲ ಅಂತಂದರೆ ಭಾರತದ ಹಿಂದೂಗಳ ಕಥೆ ಏನು? ಭಾರತದ ಹಿಂದೂಗಳಿಗೆ ಇದೇ ಮಾದರಿಯಲ್ಲಿ ಆಗತ್ತೆ ಅಂತನ್ನುವಂಥದ್ದು ಇವತ್ತು ಮುಸ್ಲಿಮರ ಮಾನಸಿಕತೆ ಪ್ರಾರಂಭ ಆಗಿದೆ. ಹಾಗಾಗಿ ಇದಕ್ಕೆ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಕೂಡ ನೇಮಕ ಮಾಡಿ ಸ್ಪೆಷಲ್ಲಾಗಿ ಇದನ್ನು ತಗೋಬೇಕು, ವಿಶೇಷ ಪ್ರಕರಣ ಅಂತೇಳಿ ತಗೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳ ಜೊತೆ ನಾಳೆ ಮಾತಾಡಿ ಆನಂತರ ತೀರ್ಮಾನ ಮಾಡ್ತೀವಿ. ಒಂದು ಕಾನೂನು ರೂಪಿಸ್ತೀವಿ ಇಲ್ಲ, ಈಗಾಗಲೇ ಸಾಕಷ್ಟು ಕಾನೂನುಗಳು ಸಾಕಷ್ಟಿದ್ದಾವೆ. ಒಂದು ವೇಳೆ ಇಡೀ ರಾಜ್ಯದಲ್ಲಿ ಏನಾದರೂ ಕೂಡ ಕಾನೂನಿನಲ್ಲಿ ಒಂದಿಷ್ಟು ವೈಫಲ್ಯತೆ ಅಥವಾ ಏನಾದರೂ ಕಡಿಮೆ ಆಗಿದೆ ಅಂತ ಹೇಳಿ ಕಂಡು ಬಂದರೆ ಅದಕ್ಕೆ ನಾವು ರಾಜ್ಯದ ಮಟ್ಟಕ್ಕೆ ಅಮೆಂಡ್ಮೆಂಟ್ ತರ್ಬೋದು, ಅಥವಾ ಬೇರೆ ಹೊಸ ಕಾನೂನು ಇದ್ದರೆ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಸರ್, ರಾಜಕೀಯ ಯಾರು ಮಾಡಿದ್ದಾರೆ ಈ ಪ್ರಕರಣದಲ್ಲಿ? ನೀವು ರಾಜಕೀಯ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅವ್ರ ಹೇಳಿಕೆಗಳನ್ನ ನೋಡಿದಾಗ ಏನು ಅನ್ನಿಸ್ಬೋದು? ಎಲ್ಲ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿ ವಿರೋಧ ಪಕ್ಷದವರೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಅಲ್ಲ ತೋರಣಗಳಿಂದ ಸಣ್ಣಗೆ ಮಾಡ್ರಿ, ಇನ್ಶೂರೆನ್ಸ್ ಮಾಡ್ಬೇಕಾಗಿತ್ತು. ಇಂಡಸ್ಟ್ರಿಯಲ್ ಮಾಡಿದಾಗ ಎಲ್ಲ ಸಾಮಾನು ಮಾಡ್ಕೊಟ್ಟು ಹೋಗ್ಬೇಕಂತ ಮುನ್ಸಿಪಾಲಿಟಿ ಲೈಸೆನ್ಸ್ ಮಾಡ್ತೀನಿ ಮೊದಲಿಗೆ.
ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.